ನಮಸ್ಕಾರ, ನಾನು ನಿಮ್ಮ ನಯನಾ ಭಟ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಒಂದು ನೃತ್ಯದ ಈಸಿ ಸ್ಟೆಪ್. ಲೆಟ್ಸ್ ಸ್ಟಾರ್ಟ್. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೆಕ್ಕುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೆಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೆಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಜನಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೊದಲನೇ 4 ಬೀಟ್ಗಳನ್ನು ಸುಮ್ಮನೆ ತಗೊಳ್ಳೋಣ. ಸೊ 1 2 3 4. ಈಗ ಕೈಯನ್ನು ಈ ರೀತಿ ಹಸ್ತವನ್ನು ಇಟ್ಕೊಳ್ಳಿ. ಓಕೆ, ಮೊದಲು 4 ಹೆಜ್ಜೆ ಮುಂದೆ ಬರ್ತೀರಾ, 4 ಹೆಜ್ಜೆ ಹಿಂದೆ ಹೋಗ್ತೀರಾ. ನೋಡಿ, 1 2 3 4. ಓಕೆ, ತಿರ್ಗಾ ಬಾರಮ್ಮ, ಇದು ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಬಾರಮ್ಮ ಹೇಗೆ ಕರಿಬೇಕು? ಹೇಗೆ ಕರಿತೀರಾ? 1 2 3 4. ಓಕೆ, ಸೊ ಮತ್ತು ಇದು 2 ಸಲ ರಿಪೀಟ್ ಆಗುತ್ತೆ. ತಿರ್ಗಾ ಹೇಗೆ ಮಾಡ್ತೀರಾ? 1 2 3 4 ನಿಂತ್ಕೋತೀರಾ. ಮತ್ತು 1 2 3 4. ಈಗ ಹೇಳ್ತೀನಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. 1 2 3 4. ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ. 2 3 4. ತಿರ್ಗಾ ಭಾಗ್ಯ ಸೈಡ್. ಓಕೆ, ಲಕ್ಷ್ಮೀ ಬಾರಮ್ಮ ಫ್ರಂಟಿಂದ ತಗೋತೀರಾ. ಹೇಗೆ? ತಿರ್ಗಾ ಹೇಗೆ? 1 2 3 4. ನಮ್ಮಮ್ಮ ನೀ ಸೌಭಾಗ್ಯ ಮುಂದೆ ಬರ್ತೀರಾ. ಮತ್ತು ಬಾರಮ್ಮ 1 2 3 4. ಓಕೆ, ಸೊ ಇದಾದಮೇಲೆ ಒಂದು ಚಿಕ್ಕ ಬೀಟನ್ನು ಕೊಟ್ಟಿದ್ದೀವಿ. ಕೈಯನ್ನು ಹೀಗೆ ಇಟ್ಕೊಳ್ಳಿ, ಒಂದು ಮೇಲೆ ತಿರ್ಗಾ ಮೇಲೆ ತಗೊಳ್ಳಿ, ತಿರ್ಗಾ ಹೆಜ್ಜೆ ಹೆಜ್ಜೆ. ಹೇಗೆ ಮಾಡ್ತೀರಾ? ಸೊ 1 2. ಈಗ ಜಸ್ಟ್ ಬಾಡಿಯನ್ನು ಈ ಥರ ಟರ್ನ್ ಮಾಡಿ. ಹೇಗೆ ಮಾಡ್ತೀರಾ? ಸೊ 1 2. ಓಕೆ, ಸೊ ಹೇಗೆ ಮಾಡ್ತೀರಾ? 1 2 1 2. ಓಕೆ, ಇದಾದಮೇಲೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಅಂತ ಅಲ್ವಾ? ಸೊ ಈಸಿಯಾಗಿ ಹೇಗೆ ಮಾಡ್ಬೋದು? ಸೊ ಕೈಯನ್ನು ಹಿಂದ್ಗಡೆ ಕಟ್ಕೊಳ್ಳಿ. ಸೊ ಹೆಜ್ಜೆ ಕಾಲನ್ನು ತೋರಿಸ್ಲೇಬೇಕಲ್ವ ನೀವು? ಸೊ 1 2. ಅಲ್ಲಿ 4 ಹೆಜ್ಜೆ ಬೀಟ್ಗಳಿದೆ. ಹೇಗೆ? 1 2 3 4. ಹೇಗೆ ಬರ್ತೀರಾ? 1 2 3 4. ಓಕೆ, ಇದಾದಮೇಲೆ ತಿರ್ಗಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಅಂತ ಇದೆ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ತೀರಾ? ತಿರ್ಗಾ ಅದೇ ಸೇಮ್, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ಈಗ ಗೆಜ್ಜೆ ಕಾಲನ್ನು ತೋರಿಸ್ತಾ ಇದ್ದೀರಾ. ಸೊ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತಾ. ಓಕೆ, ತಿರ್ಗಾ ಇನ್ನೊಂದು ಸಲ ಇದೆ. ಹೇಗಿದೆ? ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ಹೇಗೆ ಮಾಡ್ತೀರಾ? ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಗೆಜ್ಜೆ ಕಾಲುಗಳ ದನಿಯ ತೋರುತ್ತಾ. ಇಲ್ಲಿ ಗೆಜ್ಜೆ ಕಾಲುಗಳದ್ದು ಬೀಟ್ ಇದೆ. ಅವಾಗ ನೀವು ಹೇಗೆ ಮಾಡ್ತೀರಾ? ಸೊ 1 2 1 2 3 4 ಈ ಥರ ಬರೋದು. ಹೇಗೆ ಬರ್ತಿರ್ತೀರಾ? ಈಗ ಇರ್ತೀರಲ್ವ, ಸುಮ್ಮನೆ ನಡ್ಕೊಂಬನ್ನಿ. 1 ಜಸ್ಟ್ ಪೋಸಲ್ಲಿ ಬರಬೇಕಷ್ಟೇ. 2 3 4. ಓಕೆ, ಇದಾದಮೇಲೆ ನಿಮಗೆ ಗೊತ್ತು, ಸಜ್ಜನ ಸಾಧು ಪೂಜೆಯ ವೇಳೆಗೆ. ಸೊ ಹೇಗೆ ಮಾಡ್ತೀರಾ? ಕೈಯನ್ನು ಹೇಗೆ ಇಟ್ಕೊಬಿಡಿ. ಸಜ್ಜನ ಸಾಧು. ಓಕೆ, ನಿಂತ್ಕೋಬೇಕಾದ್ರೆ ಹೇಗೆ ನಿಂತ್ಕೋಬೇಕು? ಸ್ವಲ್ಪ ಬೆಂಡಾಗಿ ನಿಂತ್ಕೊಳ್ಳಿ. ವೆರಿ ಈಸಿ. ಓಕೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಪೂಜೆ ಮಾಡಬೇಕು. ಹೇಗೆ ಮಾಡ್ತೀರಾ? ಹೂ ಹಾಕುತ್ತೀರ. ಪೂಜೆಯ ವೇಳೆಗೆ
ಓಕೆ, ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಕೈಯನ್ನು ಹೀಗೆ ಇಟ್ಕೊಬಿಡಿ, ಕಡಿತೀರಲ್ವ ಮಜ್ಜಿಗೆ, ಈಸಿಯಾಗಿ ಕಡೀರಿ. ಮಜ್ಜಿಗೆಯೊಳಗಿನ, ಸೊ 1 2. ಬೆಣ್ಣೆಯಂತೆ, ಬೆಣ್ಣೆ ತೆಗಿತೀರಾ, ಹೇಗೆ ಮಾಡ್ತೀರಾ? ಬೆಣ್ಣೆಯಂತೆ. ಓಕೆ, ಹೇಗೆ ಮಾಡ್ತೀರಾ ಹೇಳಿ? ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಓಕೆ, ಬೆಣ್ಣೆ ತೆಗಿತಾರೆ. ಈಗ ತಿರ್ಗಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಇದೆ. ಸೊ ಅವಾಗ ಏನು ಮಾಡಬೇಕು? ಲಕ್ಷ್ಮಿ ತುಂಬ ಸುಂದರಿ, ನಿಮಗೆ ಗೊತ್ತು, ಹೇಗೆ ಮಾಡ್ತೀರಾ? ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ, ಮತ್ತಿರ್ಗ ಸಜ್ಜನ ಸಾಧು ಇದೆ, ಮತ್ತಿರ್ಗ ಅದೇ ಮಾಡಿ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ತಿರ್ಗಾ ಫಸ್ಟ್ ಮಾಡಿದ್ರಲ್ಲೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಮತ್ತು ಅದೇ ಸ್ಟೆಪ್ಪನ್ನು ರಿಪೀಟ್ ಮಾಡ್ತಿದ್ದಾರೆ. ಹೇಗೆ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೀಗೆ ಮಾಡ್ತೀರಾ. ಈಗ ಮತ್ತೆ 2 ಸಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆ. ಅವಾಗ ಏನು ಮಾಡಬೇಕು? ಲಕ್ಷ್ಮಿನ ಕರೆದ ಹಾಗೆ ಇರಬೇಕು, ಮನೆಗೆ ಬಂದಿರೋ ಲಕ್ಷ್ಮಿನ ಕರೆದ ಹಾಗಿರಬೇಕು. ಕೈಯನ್ನು ಹೀಗೆ ಇಟ್ಕೊಳ್ಳಿ, ಹೀಗೆ ಕೈ ಹಿಡ್ಕೊಳ್ಳಿ, ಅಂದರೆ ದೇವ್ರ ಕೈಯನ್ನು ನೀವು ಹಿಡ್ಕೊಂಡ್ರಿ ಅಂತ. ಓಕೆನಾ? ಸೊ ಕರ್ಕೊಂಡೋಗಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೀಗೆ ದೇವಿಯನ್ನು ಕೂರಿಸ್ತೀರ. ಮತ್ತೆ ತಿರ್ಗ ಭಾಗ್ಯದ ಲಕ್ಷ್ಮೀ